ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಟ್ಯೂಸ್ಡೇ ಮಾರ್ನಿಂಗ್ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ದಟ್ಸ್ ದ ರೀಸನ್. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ನಮ್ಮ ಜಾಣ ಸ್ಟಾರ್ಟಿಂಗ್ ಟ್ರಬಲಿಂಗ್. ಸೊ ನನ್ನ ಹಸ್ಬೆಂಡ್ ನಿನ್ನೆ ನೈಟ್ ಇವತ್ತು ಹೋಗೋಣ ಊರಿಗೆ ಅಂತ ಸಡನ್ನಾಗಿ ಹೇಳಿದ್ರು. ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀನಿ. ಪೂಜೆ ಎಲ್ಲ ಮುಗಿಸಿದ್ದೀನಿ. ನನ್ನ ಹಸ್ಬೆಂಡ್ ಇನ್ನೂ ಕೆಲಸ ಮಾಡ್ತಿದ್ದಾರೆ, ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಯೂಶಲಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ದೇವ್ರ ದೀಪ ಹಚ್ಚಿ ಹೋಗ್ತಾ ಇದ್ರು. ಸೊ ಅದನ್ನ ನಾನು ಕೂಡ ನೋಡಿ ಅವ್ರ ಹತ್ರ ಕಲ್ತಿದ್ದೀನಿ. ಸೊ ಯಾವುದೇ ಕಾರಣಕ್ಕೆ ಶಾಪಿಂಗ್, ದೇವಸ್ಥಾನ, ಊರು, ಎನಿ ರೀಸನ್ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ದೇವ್ರ ದೀಪ ಹಚ್ಚಿ ಹೋಗ್ತೀನಿ. ಟೈಮ್ 8:15. ನನಗೆ ಬೇಗ ರೆಡಿಯಾಗಕ್ಕೆ ಕೇಳಿ ನನ್ನ ಹಸ್ಬೆಂಡ್ ನೋಡಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ ಊರಲ್ಲಿ ನಾನು ಲೇಟಾಗಿ ರೆಡಿ ಆದೆ ಅಂತ. ಅವರೇ ಇನ್ನೂ ರೆಡಿ ಆಗಿಲ್ಲ. ಹಳು ಇವಾಗ ಟ್ರೈ ಮಾಡಿ ನೀನು ಈಗಳು. ಆ್ಯಕ್ಚುಲಿ ಏನಂದರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವ್ನು ತುಂಬ ಕಾನ್ಷಿಯಸ್ ಆಗಿಬಿಡ್ತಾನೆ. ಸೊ ಅಳ್ತಾ ಇರೋನು ಸ್ಟಾಪ್ ಮಾಡಿಬಿಡ್ತಾನೆ ಅಳೋನ. ಇವಾಗ ತುಂಬ ಅಳ್ತಾ ಇದ್ದ. ಜಸ್ಟ್ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ಒಳ್ಳೆ ಹುಡುಗ ಅಂತ ಪೋರ್ಟ್ರೇಟ್ ಮಾಡ್ಕೊಳ್ಳೋಕೆ ಅವನು ನೋಡಿ ತೀಟೆ ಏನು ಹಿಂಗೆಲ್ಲ ಮಾಡ್ತಾನೆ. ಸೊ ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ನಾವು ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಚೀಟೆ ಚೀಟೆ ಮಲ್ಲ ನೋಡಿ ನೋಡಿ. ನಮ್ಮ ಫ್ಯಾಮಿಲಿಲಿ ತುಂಬ ಜನ ಜಾಣ ಇಸ್ ವೆರಿ ಗುಡ್ ಬಾಯ್ ಅಂತ ಎಲ್ಲ ಹೇಳ್ತಾರೆ. ಹೌದು, ಒಪ್ಕೊಂತೀನಿ, ಗುಡ್ ಬಾಯೇ. ಬಟ್ ಅಷ್ಟೇ ಟ್ರಬಲ್ ಕೂಡ ಮಾಡ್ತಾ ಇದ್ದೇನೆ ನೌ ಡೇಸ್. ಒಂದು ಸೆಕೆಂಡ್ ಕೂತ್ಕೊಳ್ಳಲ್ಲ, ಅಷ್ಟು ಸ್ಟಾರ್ಟ್ ಇರಿಟೇಟಿಂಗ್. ನೋಡಿ ನೋಡಿ ಜಾಣ ಜಾಣ ಮಗ್ನೆ ಜಾಣ. ಮುದ್ದು ಜಾಣ ಜಾಣ. ಇಲ್ಲಿ ನೋಡು, ಅಮ್ಮ ನೋಡು, ಅಮ್ಮ ನೋಡು, ಅಮ್ಮನ ನೋಡು ಜಾಣ. ಮಾರ್ನಿಂಗ್ ಬೇಗನೆ ಹೊರಟಿದ ಕಾರಣ ಹೊಟ್ಟೆನ ತುಂಬ ಹಸಿತಾ ಇರಲಿಲ್ಲ. ಸೊ ಫ್ಲೈಓವರ್ ಹತ್ತಕ್ಕಿಂತ ಮುಂಚೆನೆ ಆನ್ ದ ವೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ಳೋಣ ಅಂತ ನನ್ನ ಹಸ್ಬೆಂಡ್ ಪಾರ್ಸೆಲ್ ತೊಗೊಂಬಂದಿದ್ದಾರೆ. ಮುಂದೆ ಎಲ್ಲಾದರೂ ಕಾರ್ ಪಾರ್ಕ್ ಮಾಡಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ. ಇದು ನೆಕ್ಸ್ಟ್ ಟ್ಯೂಸ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಮಾರ್ನಿಂಗೇನೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹೋಗ್ತೀವಿ. ಸೊ ಆ್ಯಸ್ ಯೂಶಲ್ ನಮ್ಮ ಅತ್ತೆ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಫುಲ್ ಫ್ಯಾಮಿಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ ಸಲ ಒಂಥರ ಸ್ಪೆಷಲ್ ಬಿಕಾಸ್ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಊರಿಂದ ಪಾದಯಾತ್ರೆ ಮಾಡೋಷ್ಟು ಶಕ್ತಿ ನಮಗಿಲ್ಲ. ಬಟ್ ತಾಳ್ಬೆಟ್ಟ ಅನ್ನೋದು ಒಂದು ಪ್ಲೇಸ್, ಅಲ್ಲಿಂದ ನಾವು ಪಾದಯಾತ್ರೆನ ಬೆಟ್ಟದವರೆಗೂ ಮಾಡ್ತಿದ್ದೀವಿ. ಸೊ ಈ ಬಹುಶಃ ನಾನು ಇಡೀ ಎಂಟೈರ್ ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಪಾದಯಾತ್ರೆ ಮಾಡ್ತಾ ಇರೋದು. ಡಬಲ್ ಧಮಾಕ ಏನು ಅಂತ ಅಂದರೆ ನನ್ನ ಹಸ್ಬೆಂಡ್ ಕೂಡ ಫಸ್ಟ್ ಟೈಮ್ ಪಾದಯಾತ್ರೆ ಆ್ಯಂಡ್ ಆಲ್ಸೋ ನಾವಿಬ್ರು ಜೊತೆಯಾಗಿ ಪಾದಯಾತ್ರೆನ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಖುಷಿ ಕೊಟ್ಟಿದೆ. ನಾನು ಮದುವೆ ಆಗಿ ಆಲ್ಮೋಸ್ಟ್ 2.5 years ಆಯಿತು. ಸೊ ನನ್ನ ಹಸ್ಬೆಂಡ್ ಕಸಿನ್ ಬ್ರದರ್ ಪ್ರತಿ ವರ್ಷ ಆಲ್ಮೋಸ್ಟ್ 5 to 6 years ಇಂದ ಅವರು ಪಾದಯಾತ್ರೆನ ಮಾಡ್ತಾ ಇದ್ದಾರೆ. ಆದರೂ ಊರಿಂದ ಆಲ್ಮೋಸ್ಟ್ 170-200 kilometers ಅಷ್ಟು. ಬಹುಶಃ ತುಂಬ ಕಷ್ಟ ಇರುತ್ತೆ. ಅವ್ರ ಜೊತೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಲೈಕ್ ಅಣ್ಣ ನಾನು ನಿಮ್ಮ ಜೊತೆ ಒಂದ್ಸಲ ಪಾದಯಾತ್ರೆ ಮಾಡಬೇಕು ಅಂತ. ಅವ್ರು ಹೇಳೋರು ಬಹುಶಃ ನಿಮಗೆ ತುಂಬ ಕಷ್ಟ ಆಗುತ್ತೆ ಊರಿಂದ ಮಾಡೋದು, ತಾಳ್ಬೆಟ್ಟ ಅನ್ನೋ ಜಾಗದಿಂದ ಮಾಡು, ಈಸಿ ಆಗುತ್ತೆ, ನೆಕ್ಸ್ಟ್ ಇಯರ್ ಹೋಗೋಣ ಬಿಡು ಅಂತ. ಸೊ ಅವರು ಹೋಗ್ತಾ ಇದ್ದಿದ್ದ ಕಾರಣ ನಾವೆಲ್ಲರೂ ಕೂಡ ಈ ವರ್ಷ ಜಾಯಿನ್ ಆಗೋದು. ಸೊ ಅವ್ರು ಆಲ್ಮೋಸ್ಟ್ 2-3 days ಇಂದ ಪಾದಯಾತ್ರೆನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರೆಲ್ಲರೂ ಕೂಡ ತಾಳ್ಬೆಟ್ಟದಲ್ಲಿ ಸ್ಟೇ ಆಗಿದ್ದಾರೆ. ಸೊ ನಾವಿವಾಗ ಅಲ್ಲಿ ಹೋಗಿ ಜಾಯಿನ್ ಆಗಿ ಅಲ್ಲಿಂದ ಪಾದಯಾತ್ರೆನ ಬೆಟ್ಟದವರೆಗೂ ಮಾಡ್ತೀವಿ. ಬಹುಶಃ ಇಡೀ ಎಂಟೈರ್ ಕೊಂಡಜ್ಜಿ ಫ್ಯಾಮಿಲಿಯಲ್ಲಿ ನಾನೇ ಅನ್ಸುತ್ತೆ ಲೈಕ್ ಪಾದಯಾತ್ರೆ ಟು ಮಹದೇಶ್ವರ ಬೆಟ್ಟ ಮಾಡ್ತಾ ಇರೋದು. ಅಫ್ಕೋರ್ಸ್ ನಮ್ಮ ಪರ್ಸ್ನಲ್ ಫ್ಯಾಮಿಲಿಯಲ್ಲಂತೂ ಪಾದಯಾತ್ರೆ ಅನ್ನೋದೇ ಒಂಥರ ದೊಡ್ಡ ವಿಚಾರ. ಸೊ ಅದರಲ್ಲಿ ನಾನೇ ಮೊದಲಿಗಳು ಅನ್ನೋ ಖುಷಿ ನನಗಿದೆ.
ನಾನು ನೋಡ್ದಂಗೆ ಲೈಕ್ ನಮ್ಮಮ್ಮವ್ರ ಫ್ಯಾಮಿಲಿಯಲ್ಲಿ ಅವರು 5 ಜನ ಹೆಣ್ಮಕ್ಳು, ಲೈಕ್ ನಮ್ಮ ಅತ್ತೆ ಫ್ಯಾಮಿಲಿಯಲ್ಲಿ. ಸೊ ಆಲ್ಮೋಸ್ಟ್ 3-4 ಮೆಂಬರ್ಸ್ ಆಫ್ ಅಮ್ಮಾಸಲ್ಲಿ ಎಲ್ಲರೂ ಮನೆ ಮುಂದೆಲೂ ಕೂಡ ಬೆಟ್ಟ ಇದೆ ಮಂಡ್ಯದಲ್ಲಿ. ಆ ಒಂದು ವಿಚಾರ ನನಗೆ ಯಾವಾಗಲೂ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಿರತ್ತೆ. ಅದೇ ರೀತಿ ಲೈಕ್ ನಾವು ನಮ್ಮ ಅತ್ತೆ ಮನೆಯಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ಕೂಡ ತುಂಬ ಬೆಟ್ಟ ಗುಡ್ಡಗಳು, ಗ್ರೀನರೀಸ್, ಅದನ್ನು ನೋಡೋಕ್ಕೆ ಅದ್ಭುತ ಅನ್ನೋ ಫೀಲಿಂಗ್ ಆಗ್ತಾ ಇರುತ್ತೆ. ಸೊ ನಾವು ಆಲ್ಮೋಸ್ಟ್ 9:30 ಆಗಿ ಎಂಟ್ರೆನ್ಸ್ ಆಫ್ ಮಲೆ ಮಹದೇಶ್ವರ ಬೆಟ್ಟ ನಾವು ರೀಚ್ ಆದ್ವಿ. ಆ್ಯಕ್ಚುಲಿ ನಾನು ಮಲೆ ಮಹದೇಶ್ವರ ಬೆಟ್ಟನ ಇಷ್ಟು ದಿನ ವಿಡಿಯೋಸಲ್ಲಿ ನೋಡ್ತಾ ಇದ್ದೆ, ಬಟ್ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರೋದು. ಹೇಗಿರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮೆಲ್ಲರ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಬೆಟ್ಟದ ಎಂಟ್ರೆನ್ಸಲ್ಲೇ ಸಾಂಬ್ರಾಣಿ ಎಲ್ಲ ಹಾಕಿ ವಿಭೂತಿ ಹಚ್ಚಿಸ್ಕೊಂಡು ಹಾಗೆ ಈಡ್ಗಾಯಿನ ಹೊಡೆದು ನಾವು ಲೈಕ್ ಎಂಟ್ರೆನ್ಸ್ನ ಎಂಟ್ರಿ ಆದ್ವಿ. ಮಲೆ ಮಹದೇಶ್ವರ ದೇವರು ನಮ್ಮ ಅತ್ತೆಯವರ ತವರು ಮನೆ ದೇವರು. ಸೊ ಹಾಗಾಗಿ ಅವ್ರ ಊರವರೆಲ್ಲ ಮಹದೇಶ್ವರ ಪರ ಅಂತ ಮಾಡಿದರು ತಾಳ್ಬೆಟ್ಟದಲ್ಲಿ. ಯೂಶ್ವಲಿ ಅವರು ಪ್ರತಿ ವರ್ಷ ಅವ್ರ ಊರಿಂದ ಪಾದಯಾತ್ರೆ ಬರ್ತಾರೆ. ಸೊ ಪಾದಯಾತ್ರೆ ಬರೋರು ಎಲ್ಲರೂ ಕೂಡ ಅವತ್ತು ಸ್ಟೇ ಆಗ್ತಾರೆ ಒಂದು ದಿನ ಹಿಂದೆ, ಲೈಕ್ ನಾವು ಮೇನ್ ಬೆಟ್ಟಕ್ಕೆ ಹತ್ತಕ್ಕಿಂತ ಮುಂಚೆ. ಪ್ರತಿ ವರ್ಷ ತುಂಬ ಜನ ತಾಳ್ಬೆಟ್ಟದಿಂದ ಜಾಯಿನ್ ಆಗಿ ಮೇನ್ ಬೆಟ್ಟನ ಹತ್ತುತ್ತಾರಂತೆ. ನಾವೂ ಕೂಡ ಈ ವರ್ಷ ಜಾಯಿನ್ ಆಗಿದ್ದೀವಿ. ನನ್ನ ಹಸ್ಬೆಂಡ್ ಕಸಿನ್ ಬ್ರದರ್ ಚಂದ್ರಣ್ಣ, ಸ್ವಂತ ಬ್ರದರ್ಗಿಂತಲೂ ಕೂಡ ಹೆಚ್ಚು ಅಂತಲೇ ಹೇಳ್ಬೋದು. ಇವರೇ ನಮ್ಮ ಇನ್ಸ್ಪಿರೇಷನ್, ಲೈಕ್ ನಾವು ತಾಳ್ಬೆಟ್ಟದಿಂದ ಮೇನ್ ಬೆಟ್ಟ ಹತ್ತಕ್ಕೆ ಅಂತಲೇ ಹೇಳ್ಬೋದು. ಸಾಕು ಮಾದಪ್ಪನ ಪರ ಯಾವುದೇ ಊರಲ್ಲಿ ನಡೆದ್ರೂ ಕೂಡ ಊಟ ತಿಂಡಿ ಸಮಯದಲ್ಲೇ ಎಷ್ಟೇ ಜನ ಬಂದ್ರೂ ಯಾವುದೇ ಭೇದ ಭಾವ ಇಲ್ದಲೇನೆ ಊಟನ ಕೊಡ್ತಾರೆ. ಸೊ ಅಷ್ಟು ನಿಷ್ಕಲ್ಮಶವಾದ ಭಕ್ತಿನ ದೇವರೊಂದಿಗೆ ಎಲ್ಲರೂ ಹೊಂದಿರ್ತಾರೆ. ನನಗಂತೂ ಕೆಲವೊಂದ್ಸಲ ಆ ಥರ ಆಚರಣೆಗಳನ್ನ ನೋಡಿದಾಗ ತುಂಬ ಖುಷಿ ಕೊಡುತ್ತೆ. ಇವತ್ತಿನ ಕಾಲದಲ್ಲೂ ಇಷ್ಟು ಕಂಪ್ಯೂಟರೈಸ್ಡ್ ಅಥವಾ ಮಾಡರ್ನೈಸ್ಡ್, ಗ್ಲೋಬಲೈಸ್ಡ್ ಎಲ್ಲ ನಾವು ರಿಚ್ ಇದ್ರೂ ಕೂಡ ಆ ಒಂದು ಹಳೆ ಕಾಲದ ಪದ್ಧತಿಗಳನ್ನು ಇವಾಗಲೂ ಕೂಡ ರೂಢಿ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ಕಣ್ಣಾರೆ ನೋಡಿ ಅನುಭವಿಸೋ ಭಾಗ್ಯ ನನಗೂ ಬಂದಿದೆ. ಸೊ ತುಂಬ ಖುಷಿ ಕೊಡುತ್ತೆ ಈ ಥರ ವಿಚಾರಣೆಗಳು. ಮನೋರು ಬಿಟ್ಟು ಮುಂದೆ ಹೋಗ್ತಾ ಇದಾರಂತೆ ನೋಡು. ತಿನ್ಕೊಂಡು ನೋಡ್ಬೇಕು, ತಿನ್ಕೊಂಡು ನೋಡ್ಬೇಕು. ಅಲ್ಲಿ ಅದು ನಡ್ಕೊಂಡು ನಾನು ವೀಡಿಯೋದಲ್ಲಿ ನೋಡಿದ್ರೆ ನಡ್ಕೊಂಡು ಹೋಗ್ತಾ ಇತ್ತು. ಹತ್ರಕ್ಕೆ ಹೋಗಿ ಝೂಮ್ ಮಾಡಿ
ಯಾರಿಗವ ನಿನ್ಗವ ನಿಮ್ಮ ಅಪ್ಪ ನೀನು ರಿತು ಇಲ್ಲಿ ಓಯ್ ಜನ ಇಲ್ಲಿ ಅತ್ತೆ ಅತ್ತೆ ಈ ಕತ್ತೆ ನೋಡಿ, ಇಲ್ಲಿ ಕತ್ತೆ ಅದಲ್ಲ, ಈ ಕತ್ತೆ ನೋಡು ನೋಡಿ ಇಲ್ಲಿ ಎಲ್ಲಿದ್ದು ಕತ್ತೆ, ನಿಮ್ಗೆ ಕತ್ತೆ ನೋಡು. ಯಾಕೋ ಸೆಲೆಕ್ಟ್ ಆಗಿದ್ಯಾ? ಅಯ್ಯೋ 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 ನಿಮ್ಮ ಅಪ್ಪ ನೀನು ಬಿಟ್ಬಿಟ್ಟಾನೆ. ಇವ್ರು ಕಣವ ಅಣ್ಣನೇ ಯೂಶಲಿ ನಮ್ಮ ಅತ್ತೆ ಊರಿಂದ ನಡ್ಕೊಂಬರೋರು ಪ್ರತಿ ವರ್ಷನೂ ಕೂಡ ತಾಳ್ಬೆಟ್ಟದಲ್ಲಿ ಸ್ಟೇ ಆಗಿರ್ತಾರೆ. ಮಧ್ಯಾಹ್ನ 1-1:30ವರೆಗೂ ಅಲ್ಲಿ ವೆಯ್ಟ್ ಮಾಡ್ತಾರೆ. ಲೈಕ್ ಯಾರೇ ಲೈಕ್ ತಾಳ್ಬೆಟ್ಟದಿಂದ ಪಾದಯಾತ್ರೆ ಮಾಡೋರು ಜಾಯಿನ್ ಆಗಲಿ ಅಂತ. ಸೊ 1:30ಗೆ ಎಲ್ರಿಗೂ ಸೇರಿ ಊಟನ ಕೊಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಬೆಟ್ಟನ ಹತ್ತಕ್ಕೆ ಶುರು ಮಾಡ್ತಾರೆ. ಸೊ ಆಲ್ಮೋಸ್ಟ್ 6-6:30 ಹಂಗೆ ಬೆಟ್ಟನ ಹತ್ತಿ ಮುಗಿಸ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಮ್ಮ ಅತ್ತೆ ನಮ್ಮ ಜಾಣನ್ನ ಕರ್ಕೊಂಡು ಅವರು ಮತ್ತು ಅವ್ರ ಅಕ್ಕ ಇಬ್ಬರೂ ಕೂಡ ದೇವಸ್ಥಾನ ಹತ್ರ ಹೋದ್ರು. ಬಿಕಾಸ್ ಜಾಣನ ಎತ್ಕೊಂಡು ಅಫ್ಕೋರ್ಸ್ ಬೆಟ್ಟನೆಲ್ಲ ಹತ್ತಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ. ಈವನ್ ಅವರಿಗೆ ಬೆಟ್ಟ ಹತ್ತೋ ಆಸೆ ಇದ್ರೂ ಕೂಡ ನನ್ನ ಆಸೆಗಿಂತ ಹೆಚ್ಚೇನಲ್ಲ ಅಂತ ಅವ್ರ ಆಸೆನ ಬದಿಗೊಟ್ಟು ನಮ್ಮ ಜಾಣನ ನೋಡಿಕೊಂಡ್ರು. ಬರೀ ಮುಂದುವರ್ಸಿದ ಊರಿಂದ ತಾಕತ್ತಿರೋ ಮುದ್ದು ಮಾಯ್ಕರ್ ಬಲೂಗೇನ್ರಪ್ಪ ಮಾಯ್ಕಾರೋ ಅದ್ಯಾಕ್ರಪ್ಪ ಈ ತರ ನಡ್ಕೊಯ್ತಾ ಇದೆ ಫಸ್ಟ್ ಟೈಮ್ ಅಲ್ವಾ?
ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಅತ್ತೆಯವ್ರ ಊರು ತುಂಬ ದೊಡ್ಡೂರು, ಆಲ್ಮೋಸ್ಟ್ 500-700 ಪ್ಲಸ್ ಇದೆ ಮನೆಗಳು. ಪ್ರತಿಯೊಬ್ಬರು ಹತ್ತಕ್ಕಾಗಲಿಲ್ಲ ಅಂತ ಅಂದ್ರೂ ಕೂಡ ಒಂದು ಮನೇಲಿ ಒಬ್ಬರಾದ್ರೂ ಹತ್ತಿರ್ತಾರೆ ಅಂತಲೇ ಹೇಳ್ಬೋದು. ಸೊ ನಾನು ನೋಡ್ದಂಗೆ ಇಲ್ಲಿ ಒಂದು 300-400 ಪ್ಲಸ್ ಜನ ನಮ್ಮ ಜೊತೆ ತಾಳ್ ಬೆಟ್ಟದಿಂದ ಬೆಟ್ಟನ ಹತ್ತುತ್ತಾ ಇದ್ರು. ಅದೇ ಆ್ಯಕ್ಚುಲಿ ತಾಳ್ ಬೆಟ್ಟದಿಂದ ಲೈಕ್ ಮೇನ್ ಬೆಟ್ಟನ ಹತ್ತೋವರೆಗೂ 7 ಬೆಟ್ಟನ ಹತ್ತಬೇಕು, 7 ಬೆಟ್ಟನ ಇಳಿಬೇಕು. ಸೊ ಅಷ್ಟರಲ್ಲಿ ನಾವು ಒಂದು ಬೆಟ್ಟನ ಹತ್ತೋ ಅಷ್ಟೊತ್ತಿಗೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಮಳೆ ಸ್ಟಾರ್ಟ್ ಆಯಿತು. ಫುಲ್ ನೆನ್ಕೊಂಡೇನೆ ಇನ್ನು 2ನೇ ಬೆಟ್ಟನ ಹತ್ತಿದ್ದೀವಿ ಅಂತಲೇ ಹೇಳ್ಬೋದು. ತುಂಬ ಚಿಕ್ಕದಿತ್ತು 2ನೇ ಬೆಟ್ಟ. ಸೊ ಹಂಗಾಗಿ ಈಸಿಯಾಗೆ ನಾವು ಹತ್ಬಿಟ್ವಿ ಮಳೆ ಬರ್ತಾ ಇದ್ರು ಕೂಡ. ನಂದವ್ರ ಮನದಲ್ಲಿ ಬರುವಂತ ಮುದ್ದು ಮಾದಪ್ಪನ ಪಾದಕುಗೆ ಗಂಡು ಮಕ್ಕಳು ಗಣೇಶ್ ಕೊಟ್ಟು ಹೆಣ್ಮಕ್ಳಿಗೆ ಮುತ್ತೈದೆ ಸಣ್ಣ ಕೊಡುವಂತ ಮುದ್ದು ಮಾದಪ್ಪನ ಪಾದಕುಗೆ. 2ನೇ ಬೆಟ್ಟ ತುಂಬ ಚಿಕ್ಕದಿತ್ತು, ಬಟ್ ಸ್ಟಿಲ್ ಹತ್ತಿದ್ರೂ ಮಳೆ ಕಂಟಿನ್ಯೂಸ್ ಆಗಿ ಬರ್ತಲೇ ಇತ್ತು, ಒಂಚೂರು ನಿಂತಿರ್ಲಿಲ್ಲ. ಈವನ್ ಯಾರು ಕೂತ್ಕೊಳ್ದಲೆ ಆ ಮಳೆಯಲ್ಲೂ ನಡೀತಾ ಇದ್ರು. ಗಾಳಿ ಬರ್ತಿದ್ ಸಾಕಾರಪ್ಪ ಅಂತಿದ್ನು ಅಂತ ಬಿಸಿಲಲ್ವಾ ಹೋದ ಟೈಮು ಈಗ ಹೆಂಗ್ ಸುರಿತಾ ಇದೀನ ಅದಕ್ಕಿಂತ ಆಹಾ, ಹೌದೌದು. ನೋಡ ಅವ್ನು ಈಗ ರೆಡಿ ಮಾಡಿದ್ಲ ಯಾವ್ದು ಅದು ಬೇಡ, ಅದು ಎದುರಿಸ್ತಾರೆ ಇವ್ರು ಯಾವಾಗ. ಬಂದ 5 ನಿಮಿಷ ಸಕ್ಕತ್ತಾಗಿದೆ, ಬಿಸಿಲು ಅಲ್ಲ ಮಳೆನೂ ಅಲ್ಲ. ನಾವು 3ನೇ ಬೆಟ್ಟ ಹತ್ತಿ 4ನೇ ಬೆಟ್ಟ ಹತ್ತೋ ಅಷ್ಟೊತ್ತಿಗೆ ಸ್ವಲ್ಪ ಮಳೆಯೆಲ್ಲ ಕಮ್ಮಿಯಾಗಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ನಾವು ಯಾವ ರೀತಿ ಬೆಟ್ಟನ ಹತ್ತಿದ್ವಿ ಆ್ಯಂಡ್ ಮತ್ತೆ ಏನಾದರೂ ಮಳೆಗೆ ಸಿಗಾಕೊಂಡ್ವಾ, ಹಾಗೆ ದರ್ಶನ ಆ್ಯಂಡ್ ಆಲ್ಸೋ ನಾವು ಎಲ್ಲಿ ಸ್ಟೇ ಆಗಿದ್ವಿ ಅಂತ ಎಲ್ಲ ಶೇರ್ ಮಾಡ್ಕೊಳ್ತೀನಿ.